ಸರ್ಕಾರಿ ಕಾಲೇಜಿನಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿಯರು ರಾಜ್ಯ ಮಟ್ಟಕ್ಕೆ ಖೋ ಖೋ ಪಂದ್ಯಾವಳಿಯಲ್ಲಿ ಆಯ್ಕೆಯಾಗಿರುವುದು ಅತ್ಯಂತ ಸಂತೋಷ ತಂದಿದೆ ಎಂದು ಚಾಲುಕ್ಯ ಆಸ್ಪತ್ರೆಯ ಸಿಇಒ ಡಾ ನಾಗಭೂಷಣ್ ತಿಳಿಸಿದರು. ಗುಬ್ಬಿ ಪಟ್ಟಣದ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರು ಖೋ ಖೋ ಪಂದ್ಯಾವಳಿಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಅವರನ್ನ ಗೌರವಿಸಿ ಮಾತನಾಡಿದರು. ಪ್ರಾಂಶುಪಾಲ ಮಂಜುನಾಥ್ ಮಾತನಾಡಿ, ನಮ್ಮ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವುದು ಸಂತೋಷ ತಂದಿದ್ದು, ವೈದ್ಯಾಧಿಕಾರಿ ಡಾ ನಾಗಭೂಷಣ್ ರವರು ಸುಮಾರು 30 ವಿದ್ಯಾರ್ಥಿಗಳಿಗೆ ಕಲರ್ಸ್ ನೀಡಿ ಪ್ರೋತ್ಸಾಹ ನೀಡಿದರು. ಕ್ರೀಡಾ ಪ್ರೋತ್ಸಾಹಕ ಶಂಕರ್ ಕುಮಾರ್ ಸಹ ಹೆಚ್ಚಿನ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನ ತಯಾರಿ ಮಾಡಿದ್ದರು. ಇಂದು ಅವರು ಜಿಲ್ಲಾ ಮಟ್ಟದಲ್ಲಿ ಗೆದ್ದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಖಂಡಿತವಾಗಿಯೂ ಇದು ಅತ್ಯಂತ ಹೆಚ್ಚು ಖುಷಿ ಪಡುವ ವಿಚಾರ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರು, ಉಪನ್ಯಾಸಕರು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಸ್ವಲ್ಪ ಓಪನ್ ಅಪ್ ಆಗಬೇಕು. ನಾವು ಹೆಣ್ಮಕ್ಳು, ನಾವು ಹಳ್ಳಿ ಕಡೆಯಿಂದ ಬಂದಿರೋರು ಅಂತ ನಮ್ಮನ್ನು ನಾವು ಸಂಕುಚಿತ ಮನೋಭಾವಕ್ಕೆ ಇರಬಾರ್ದು. ಸ್ವಲ್ಪ ಓಪನ್ ಅಪ್ ಆಗಬೇಕು. ಸಮಾಜ ಬಹಳಷ್ಟು ಬದಲಾವಣೆ ಆಗ್ತದೆ. ಆ ಬದಲಾವಣೆಗೆ ಅನುಗುಣವಾಗಿ ನಾವು ಬೆಳೀತಾ ಹೋಗ್ಬೇಕು. ಅಂದ್ರೆ ನಮ್ಮಲ್ಲಿ ಧೈರ್ಯ ಬರಬೇಕು. ಎಲ್ಲಾ ಫೀಲ್ಡ್ ಅಲ್ಲೂ ಹೆಜ್ಜೆ ಇಡ್ತೀವಿ ಅನ್ನೋ ಒಂದು ಧೈರ್ಯ ಇರಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಹಾಗಾಗಿ ಇನ್ನು ಬರುವಂತ ವರ್ಷಗಳಲ್ಲಿ ಹೆಚ್ಚು ಕ್ರೀಡಾ ಮನೋಭಾವದಲ್ಲಿ ನಾವು ಇದು ಮಾಡೋಣ. ಯಾರು ಕ್ರೀಡೆಯಲ್ಲಿ ತೊಡಗಿಕೊಳ್ತಾರೋ ಅವರಿಗೆ ಒಂದು ಪ್ರೀತಿ, ಸ್ನೇಹ, ವಿಶ್ವಾಸ, ಒಂದು ಏನಂತ ಸ್ಪೋರ್ಟ್ಸ್ಮನ್ಶಿಪ್ ಅಂತ ಹೇಳ್ತೀವಿ. ಜಾತಿ, ಧರ್ಮ, ಪ್ರಾಂತ್ಯ ಎಲ್ಲ ಮೀರಿ ಬೆಳೆಯುವಂತ ಒಂದು ಮನೋಭಾವ ಬರುತ್ತೆ. ಅದನ್ನು ನೀವೆಲ್ಲ ಬೆಳೆಸ್ಕೊಳ್ಳಿ ಅಂತ ಹೇಳಿ ನಾನು ಆಶಿಸ್ತಾ ನನ್ನ 2 ಮಾತನ್ನ. ಕಾಲೇಜುಗಳನ್ನ ದತ್ತು ತಗೊಂಡು ಅವರು ಸಮಾಜ ಸೇವೆಯನ್ನ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ಅಭಿನಂದಿಸಲೇಬೇಕು. ನಾವು ಇತ್ತೀಚಿನ ದಿನಗಳಲ್ಲಿ ಹೇಳ್ತಾ ಇರ್ತೀವಿ, ಸಮಾಜ ಸರಿ ಇಲ್ಲ, ಜನ ಸರಿ ಇಲ್ಲ, ಹಂಗೆ ಹಿಂಗೆ ಅಂತಂದು ಹೇಳ್ಬಿಟ್ಟು, ಅಂತ ಸಂದರ್ಭದಲ್ಲೂ ಸಹ ಇಂಥ ದಾನವನ್ನು ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿಗಳು ಇದ್ದಾರೆ ಅಂದ್ರೆ ಅದು ನಿಮ್ಮ ಮತ್ತು ನಮ್ಮೆಲ್ಲರ ಸುದೈವ. ಬಹುಶಃ ಅಂತವ್ರು ಇರೋದ್ರಿಂದನೇ ಸಾಮಾನ್ಯವಾಗಿ ಹೇಳೋ ತರ ಮಳೆ ಬೆಳೆ ಎಲ್ಲ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಅವರು ಕೂಡ ನಮಗೆ ಒಬ್ಬ ಆದರ್ಶ ವ್ಯಕ್ತಿಗಳಾಗಿ, ನಮಗೆ ಅಲ್ಲ ಎಲ್ಲರಿಗೂ ಕೂಡ ಒಂದು ಆದರ್ಶ ಆಗ್ತಾರೆ ಅಂತ ನಾನು ಭಾವಿಸ್ತೇನೆ.